ಸಿಎಂ ತಮ್ಮ ಹೇಳಿಕೆಯನ್ನ ರಬ್ಬಿಶ್ ಹೇಳಿಕೆ ಹಾಗಾಗಿ ಯಾವ ರಬ್ಬಿಶು? ಅವರು ಸಿಎಂ ಹೇಳಿರೋದು ತಮ್ಮ ಹೇಳಿಕೆಗೆ ಯಾವುದಕ್ಕೆ ರಬ್ಬಿಶ್ ಹೇಳೋರು ಹೇಳಿ? ಈ ಒಂದು ಹೇಳಿಕೆ ಯಾವ ಹೇಳಿಕೆ? ಪೋಸ್ಟರ್ ಹೇಳಿಕೆ. ಈಗ ನಾನು ಏನಾದರೂ ಅಸತ್ಯ ಹೇಳಿದ್ದೀನ? ನಾನು ಹೇಳೋದಲ್ಲ, ಅಲ್ಲಿ ಜನವೇ ಮಾತಾಡಲ್ವಾ? ಹಿಂದೆ ಆಗಿತ್ತು, ಇವತ್ತು ಈ ರಾಜ್ಯದ ದುರಾದೃಷ್ಟ ನಾವೇನು ಮಾಡೋದು? ನಾವು ನೋಡಬೇಕಿದ್ದು. ಈಗ ನನ್ನ ಕೌಂಟ್ರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ, ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀವಿ. ಏನು ಹೇಳಿ? ನಾನು ರಾಜ್ಯ ರಾಜಕಾರಣದ ಕೇಂದ್ರದಲ್ಲಿ ಟೆಂಪ್ರರಿ, ಅದು ನನ್ನ ಪರ್ಮನೆಂಟ್ ಇಲ್ಲೇ. ಅದರಿಂದ ನಾನು ರಾಜಕಾರಣಕ್ಕೆ ಹೊಸದಾಗಿ ಬರಬೇಕಾದ್ರೆ ನಾನು ಯಾವ್ಯಾವ ಟೈಮ್ಗೆ ಏನು ತೀರ್ಮಾನ ಮಾಡಬೇಕು ಇವ್ರುಗಳ ವಿಷಯದಲ್ಲಿ ತಗೋತೀನಿ. ಥ್ಯಾಂಕ್ ಯು. ಯಾವ ರಬ್ಬಿಶು? ಯಾವುದಕ್ಕೆ ರಬ್ಬಿಶ್ ಹೇಳೋರು ಹೇಳಿ? ಯಾವ ಹೇಳಿಕೆ? ಈಗ ನಾನು ಏನಾದರೂ ಅಸತ್ಯ ಹೇಳಿದ್ದೀನ? ನಾನು ಹೇಳೋದಲ್ಲ, ಅಲ್ಲಿ ಜನವೇ ಮಾತಾಡಲ್ವಾ? ಹಿಂದೆ ಆಗಿತ್ತು, ಇವತ್ತು ಈ ರಾಜ್ಯದ ದುರಾದೃಷ್ಟ ನಾವೇನು ಮಾಡೋದು? ನಾವು ನೋಡಬೇಕಿದ್ದು. ಈಗ ನನ್ನ ಕೌಂಟ್ರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ, ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀವಿ. ಏನು ಹೇಳಿ? ನಾನು ರಾಜ್ಯ ರಾಜಕಾರಣದ ಕೇಂದ್ರದಲ್ಲಿ ಟೆಂಪ್ರರಿ, ಅದು ನನ್ನ ಪರ್ಮನೆಂಟ್ ಇಲ್ಲೇ. ಅದರಿಂದ ನಾನು ರಾಜಕಾರಣಕ್ಕೆ ಹೊಸದಾಗಿ ಬರಬೇಕಾದ್ರೆ ನಾನು ಯಾವ್ಯಾವ ಟೈಮ್ಗೆ ಏನು ತೀರ್ಮಾನ ಮಾಡಬೇಕು ಇವ್ರುಗಳ ವಿಷಯದಲ್ಲಿ ತಗೋತೀನಿ. ಥ್ಯಾಂಕ್ ಯು. ಯಾವ ರಬ್ಬಿಶು? ಯಾವುದಕ್ಕೆ ರಬ್ಬಿಶ್ ಹೇಳೋರು ಹೇಳಿ? ಯಾವ ಹೇಳಿಕೆ? ಈಗ ನಾನು ಏನಾದರೂ ಅಸತ್ಯ ಹೇಳಿದ್ದೀನ? ನಾನು ಹೇಳೋದಲ್ಲ, ಅಲ್ಲಿ ಜನವೇ ಮಾತಾಡಲ್ವಾ? ಹಿಂದೆ ಆಗಿತ್ತು, ಇವತ್ತು ಈ ರಾಜ್ಯದ ದುರಾದೃಷ್ಟ ನಾವೇನು ಮಾಡೋದು? ನಾವು ನೋಡಬೇಕಿದ್ದು. ಈಗ ನನ್ನ ಕೌಂಟ್ರ್ ಹೋರಾಟ, ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ, ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅವ್ರು ಹೇಳೋರು ಮುಖ್ಯಮಂತ್ರಿಗಳು ಹೋಗಲಿ ಅಂತ ಹೇಳಿ, ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀವಿ. ಏನು ಹೇಳಿ? ನಾನು ರಾಜ್ಯ ರಾಜಕಾರಣದ ಕೇಂದ್ರದಲ್ಲಿ ಟೆಂಪ್ರರಿ, ಅದು ನನ್ನ ಪರ್ಮನೆಂಟ್ ಇಲ್ಲೇ. ಅದರಿಂದ ನಾನು ರಾಜಕಾರಣಕ್ಕೆ ಹೊಸದಾಗಿ ಬರಬೇಕಾದ್ರೆ ನಾನು ಯಾವ್ಯಾವ ಟೈಮ್ಗೆ ಏನು ತೀರ್ಮಾನ ಮಾಡಬೇಕು ಇವ್ರುಗಳ ವಿಷಯದಲ್ಲಿ ತಗೋತೀನಿ. ಥ್ಯಾಂಕ್ ಯು.